ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣ ಪರಮಹಂಸರು ಈ ವಿಷಯವಾಗಿ ನೋಡ್ತಾ ಇದ್ದೀವಿ. ಅವರು ಎಷ್ಟು ಉನ್ನತಕ್ಕೆ ಹೋಗಿದ್ರು ಅಂತಂದ್ರೆ ಆ ಅಧ್ಯಾತ್ಮದ ಕೊನೆಯ ಇದಕ್ಕೆ ಹೋದಂಥ ಮಹಾನ್ ವ್ಯಕ್ತಿಗಳು ಅದ್ವೈತ ಅವರು ಜಗನ್ನಾಥಪುರಿ ಶೃಂಗೇರಿ ಮಠದಿಂದ, ಶಂಕರ ಮಠದಿಂದ, ಶೃಂಗೇರಿ ಅಲ್ಲ ಜಗನ್ನಾಥಪುರಿ ಶಂಕರಾಚಾರ್ಯ ಸ್ಥಾಪನೆ ಮಾಡಿದ ಮಠದಿಂದ ಅವರು ವೇದಾಂತನ ಕಲಿತವರು. ಆ ವೇದಾಂತನ್ನೇ ರಾಮಕೃಷ್ಣ ಪರಮಹಂಸರು ತಮ್ಮ ಎಲ್ಲ ಶಕ್ತಿಯನ್ನು ವಿವೇಕಾನಂದರಿಗೆ ಕೊಟ್ಟರು. ಆ ವಿವೇಕಾನಂದರೇ ಜಗತ್ತಿಗೆ ಅದ್ವೈತವನ್ನು ಹೇಳಿದರು. ಅಂತಹ ಮಹಾನ್ ಇವರು. ಅವರು ಕ್ಯಾನ್ಸರ್ ಆಗ್ತದೆ, ಥ್ರೌಟ್ ಕ್ಯಾನ್ಸರ್ ರಾಮಕೃಷ್ಣ ಪರಮಹಂಸರಿಗೆ. ದೇವಿ ಜೊತೆಗೆ ಮಾತಾಡ್ತಿರ್ತಾರೆ, ಹೇಳ್ತಾರೆ ಎಲ್ಲರೂ, ಗುರುಗಳೇ ನೀವು ದೇವಿ ಜೊತೆಗೆ ಸಾಕ್ಷಾತ್ ಅಮ್ಮನ ಜೊತೆಗೆ ಮಾತಾಡ್ತೀರಿ, ಹೇಳ್ರಿ, ನೀವು ಒಂದು ಮಾತು ಹೇಳಿದ್ರೆ ನಿಮ್ಮ ಕ್ಯಾನ್ಸರ್ ಕಮ್ಮಿ ಆಗಿ ಹೋಗ್ಬಿಡ್ತದ, ಯಾಕೆ ಹೇಳೋದಿಲ್ಲ? ಅವ್ರು ಹೇಳಿದರು, ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ಸ್ವಲ್ಪ ಶರೀರಕ್ಕಾಗ್ಯದ, ಇದು ಶರೀರ ಕರ್ಮ ಭೋಗ, ನಾನು ದೇವಿಗೆ ಹೇಳಿ ಕಮ್ಮಿ ಮಾಡಿಕೊಂಡ್ರೆ ಮತ್ತೆ ಜನ್ಮ ತಗೊಳ್ಬೇಕಾಗ್ತದ, ಮತ್ತೆ ಇದು ಅನುಭವಿಸ್ಬೇಕಾಗ್ತದೆ, ಹೋಗ್ಲಿ ಇದೇ ಜನ್ಮದಲ್ಲಿ ಏನಾಗ್ತದ ಆಗಲಿ ಅಂತೇಳಿ. ಎಷ್ಟು ಉನ್ನತ ವಿಚಾರ ನೋಡ್ರಿ. ಅವರೊಮ್ಮೆ ಹೋಗ್ತಾ ಇದ್ರು, ನಡೆದು ಪಲ್ಲಕ್ಕಿಯೊಳಗೆ ಕೂಡಿಸ್ಕೊಂಡು ಹೋಗ್ತಾ ಇದ್ರು. ಆ ವೇಶ್ಯಗಳಿರ್ತಕ್ಕಂಥ ಓಣಿ ಬಂತು, ಅಲ್ಲಿ ಇಳಿದ್ರು ಅವರು. ಆ ಡೋಲಿ ಒಳಗೇನು ಹೊಂಟಿದ್ರು, ಅದರಲ್ಲಿ ದನ್ ಅಂತ ಹೇಗಿರಿ ಹೊಡ್ತಾ ಒಬ್ಬ ವೇಶ್ಯನ ಹತ್ರ ಓಡಿ ಹೋಗ್ಬಿಟ್ರು. ಎಲ್ಲರಿಗೂ ಆಶ್ಚರ್ಯ, ರಾಮಕೃಷ್ಣ ಪರಮಹಂಸರು ಎಂಥ ಮಹಾನ್ ಭಾವರು, ಆ ವೇಷ, ಸುಂದರ ವೇಷ ನೋಡೋಣ ಇಷ್ಟು ಮೋಹಿತಾಗಿ ಓಡ್ಲಿಕ್ಕತ್ತಾರ, ಆಕಿ ಬಲ್ಲಿ ಹೋಗ್ಲಿಕ್ಕತ್ತಾರ, ನಮ್ದೆಷ್ಟು ಮರ್ಯಾದೆ ಕಮ್ಮಿ ಅಂತೇಳಿ ಅವರು ಹಿಂದೆ ಓಡ್ಲಿಕ್ಕತ್ತರು. ಗುರುಗಳೇ ಗುರುಗಳೇ ಏನು ಮಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ? ಆ ವೇಶ್ಯ ನಿಂತಿದ್ಲು ಮನೆ ಮುಂದೆ, ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಆ ವೇಶ್ಯಗೆ ಹೇಳ್ತಾರೆ, ಅಮ್ಮ ತಾಯಿ ಈ ರೂಪದಲ್ಲಿ ಸಹಿತ ಇದ್ದೀಯಾ, ಎಷ್ಟು ರೂಪಮ್ಮ ತಾಯಿ ನೀನು, ಜಗತ್ತಿನೆಲ್ಲ ನೀನು ಕರುಣಾಮಯ ಸಾಗರಲಿಂದ ನೋಡ್ತಾ ಇದ್ದಿ, ಅಮ್ಮ ತಾಯಿ ಈ ರೂಪದಲ್ಲಿ ಕೂಡ ನೀನಿದ್ಯಾ ಅಂಥೇಳಿ. ನೋಡ್ರಿ ಎಷ್ಟು ಉನ್ನತ ವಿಚಾರ. ಆ ವೇಶ್ಯಲ್ಲಿ ಸಹಿತ ಮಾತೃಸ್ವರೂಪ ಅಂಥೇಳಿ ಆಕೆಗೆ ಸಂಬೋಧನೆ ಮಾಡಿ ಆಕೆಗೆ ನಮಸ್ಕಾರ ಮಾಡ್ತಾರೆ, ಕಣ್ಣಲ್ಲಿ ನೀರು ಬರ್ತದೆ ಅಂತಂಥ ಘಟನೆಗಳು. ಕಾಶಿ ಯಾತ್ರಕ್ಕೆ ಹೋಗಿದ್ರು ರಾಮಕೃಷ್ಣ ಪರಮಹಂಸರು, ಎಲ್ಲರನ್ನ ಕರ್ಕೊಂಡು ಹೋಗಿದ್ರು, ಸ್ವಲ್ಪ ರೊಕ್ಕ ತೊಗೊಂಡು ಹೋಗಿದ್ರು. ಹಾದಿಯಲ್ಲಿ ನಿಂದಿರಬೇಕಾಯ್ತು. ಅಲ್ಲೇನಪ್ಪ ಅಂತಂದ್ರೆ ಆ ಊರಲ್ಲಿ ಬರಗಾಲ ಬಿದ್ದಿತ್ತು, ಬಹಳ ಜನರಿಗೆ ತ್ರಾಸ, ತಿನ್ಲಿಕ್ಕೆ ಏನೂ ಇಲ್ಲ, ಅಭಾವ. ಅವ್ರು ಮರುದಿವ್ಸ ಮುಂಜಾನೆ ತಮ್ಮಲ್ಲಿ ಇರ್ತಕ್ಕಂಥ ದುಡ್ಡು ಧಾನ್ಯ ಗಿನ್ನ ಊರವ್ರು ಎಲ್ಲರಿಗೆ ಕರೆದು ಹಂಚಿಬಿಟ್ರು, ತೊಗೊಂಡ್ಬಿಡ್ರಿ ಅಂತೇಳಿ. ಅವ್ರು ಹೇಳಿದ್ರೆ ಎಲ್ಲರೂ, ಗುರುಗಳೇ ನಾವು ಕಾಶಿಗೆ ಹೋಗ್ಬೇಕು, ಬಹಳ ದೂರ ಹೋಗ್ಬೇಕು, ನಮ್ಗೆ ಆಹಾರ ಬೇಕು, ರೊಕ್ಕ ಬೇಕು, ಎಲ್ಲನೂ ನೀವು ದಾನ ಮಾಡಿಬಿಟ್ರಲ್ಲ, ಎಲ್ಲರಿಗೆ ಹಂಚಿಬಿಟ್ರಲ್ಲ, ಹೀಗೆ ಮಾಡಿದ್ರೆ ನಾವು ವಿಶ್ವನಾಥನ ದರ್ಶನಕ್ಕೆ ಹೊಂಟಿದ್ದೀವಿ, ಕಾಶಿಗೆ ನಿಮಗೆ ಜ್ಞಾಪಕ ಅದ ಇಲ್ಲ? ಅವ್ರು ಹೇಳಿದ್ರು, ಇವರೇ ವಿಶ್ವನಾಥ, ಕಾಶಿ ವಿಶ್ವನಾಥನಪ್ಪ, ಇವ್ರು ಬೇರೆ ಅಲ್ಲ, ನೋಡ್ರಿ ಪ್ರತಿಯೊಬ್ಬ ಮನುಷ್ಯನಿಗೆ ನೀವು ಸಮೀಪವಾಗಿ ನೋಡ್ರಿ, ವಿಶ್ವನಾಥನೇ ಕಾಣಿಸ್ತಾ ಇದ್ದಾನ, ಅಲ್ಲಿ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಇದ್ದಾನ. ಮಾನವ ಸೇವೆಯೇ ಮಾಧವ ಸೇವೆ ಅಂತೇಳಿ ತೋರಿಸ್ಕೊಟ್ಟಿದ್ದು. ಅವರು ಕಾಶಿಗೆ ಹೋಗಲಿಲ್ಲ, ವಾಪಸ್ ಬಂದ್ಬಿಟ್ರು. ಅಂಥ ವಿಚಾರಗಳು ಸಣ್ಣ ಸಣ್ಣದ್ರಲ್ಲಿಂದ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಅವರಿಗೊಮ್ಮೆ ಯಾರೋ ಬಂದು ಕೇಳಿದ್ರು, ಗುರುಗಳೇ ನಮ್ಮ ಹುಡುಗ ಭಯಂಕರ ಬೆಲ್ಲ ತಿಂತಾನ, ಅದಕ್ಕೆ ನೀವು ಒಂದು ಸ್ವಲ್ಪ ಹೇಳ್ರಿ, ನಿಮ್ಮ ಮೇಲೆ ಸ್ವಲ್ಪ ಅವನಿಗೆ ಭಕ್ತಿ ಅದ, ಬೆಲ್ಲ ತಿನ್ಬೇಡ ಅಂತ ಹೇಳ್ರಿ, ಅವ ಬಿಟ್ಟು ಬಿಡ್ತಾನ, ನಾಳೆ ಬಾ ಅಂತ ಹೇಳಂತಂದ್ರು. ಸರಿ, ಮರುದಿವ್ಸ ಬಂದರು, ಗುರುಗಳೇ ನಾವು ನಿನ್ನೆ ಬಂದಿದ್ದೆವು, ನಮ್ಮ ಹುಡುಗಗೆ ಬೆಲ್ಲ ತಿನ್ಬೇಡ ಅಂತ ನಾವು ಹೇಳಂತ ಹೇಳಿದ್ದೆವು. ಹೌದಾ, ಈಗೊಂದು 4-5 ದಿವಸ ಬಿಟ್ಟು ಬರ್ರಿ ಅಂತಂದರು. ಸರಿ, ದೊಡ್ಡವ್ರು ಹೇಳ್ಯಾರಂತ ಹೋದ್ರು, 4-5 ದಿವಸ ಬಿಟ್ಟು ಬಂದರು. ಗುರುಗಳೇ ನಮ್ಮ ಹುಡುಗ ಬೆಲ್ಲ ತಿನ್ಬೇಡ ಅಂತ ನಾವು ಹೇಳಬೇಕು, ಅದಕ್ಕೆ ಬಂದಿದ್ದೆವು ಅಂದರು. ಇಲ್ಲ, ಇದೊಂದು ಟೈಮ್, ಲಾಸ್ಟ್ ಈ ವೀಕ್ ಪೂರ್ಣ, ಈ ವಾರ ಬಿಟ್ಟು ಬರ್ರಿ, ನಾ ಹೇಳ್ತೀನಿ. ಸಣ್ಣ ವಿಷಯ, ಬೆಲ್ಲ ತಿನ್ಬೇಡಪ್ಪ, ಚಲೋ ಅಲ್ಲ ಆರೋಗ್ಯಕ್ಕೆ ಅಂತೇಳಿ ಜಾಸ್ತಿ ತಿಂತಾನ, ಬೇಡ ಅಂತ ಹೇಳಬೇಕಾಗಿತ್ತು. ಇಷ್ಟಕ್ಕೆ 4 ದಿವಸ, ನಾಳೆ ಬರ್ರಿ, ಮತ್ತೊಂದು ವಾರ ಬಿಟ್ಟು ಬರ್ರಿ, ಇದೇನು ಆಶ್ಚರ್ಯ, ಹೇಗೆ ಗುರುಗಳು ಹಿಂಗೆ ಯಾಕೆ ಅಂತೇಳಿ. ಸರಿ ಏನು ದೊಡ್ಡವರು ಅಂತೇಳಿ ಹೋದರು. ಒಂದು ವಾರ ಬಿಟ್ಟು ಬಂದರು. ಆವಾಗ ಮಗುವಿನ ಕುಡಿಸ್ಕೊಂಡು ತಲೆ ಮೇಲೆ ಕೈ ಹಿಡಿಸಿ ಹೇಳಿದ್ರು, ಮಗು ಬೆಲ್ಲ ಜಾಸ್ತಿ ತಿನ್ಬೇಡಪ್ಪ, ಚಲೋ ಅಲ್ಲ ಆರೋಗ್ಯಕ್ಕೆ, ಆಯ್ತು ಹೇಳಿ ನೋಡು ಹೋಗ್ರಿ ಅಂತ. ಅವರಂದ್ರು, ಇದೇ ಮಾತು ಮೊದಲನೇ ದಿವಸ ಹೇಳ್ಬೇಕಾಗಿತ್ತು, 4 ದಿವಸ ಬಿಟ್ಟು ಬಂದ್ರೆ ಅವಾಗ ಹೇಳ್ಬೇಕಾಗಿತ್ತು, ಈ ವಾರ ಬಿಟ್ಟು ಇಷ್ಟು ದಿವಸ ಆದಮೇಲೆ ಬಂದ ಮೇಲೆ ಹೇಳಿಕತ್ತೀರಿ ಗುರುಗಳೇ, ಮೊದಲನೇ ದಿವಸ ಹೇಳಿದ್ರಿ, ಇಷ್ಟೇ ಅಲ್ಲ ಸಣ್ಣ ವಿಷಯ ಯಾಕೆ ಇದು ಮಾಡಿದ್ರಿ ಅಂದ್ರೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇಲ್ಲ ನೀವೇ ನನ್ನ ಹತ್ರ ಬಂದಿದ್ರೆ ನನಗೂ ಬೆಲ್ಲ ತಿಂಬ ಅಭ್ಯಾಸ ಇತ್ತು, ನಾನು ಬೆಲ್ಲ ತಿಂತಿದ್ದೆ ಜಾಸ್ತಿ, ನನಗೂ ಆವಾಗ ಹೋಗ್ತಾ ಬರ್ತಾ ಇಷ್ಟು ಬೆಲ್ಲ ಬಾಯಿಗೆ ಹಾಕೊಂಡ್ರೆ ಸಮಾಧಾನ ಆಗ್ತಿತ್ತು. ಅದಕ್ಕೇನಪ್ಪ ಅಂದ್ರೆ ನಾನೇ ತಿಂತೀನಿ, ಆ ಹುಡುಗ ಹೇಳಿದ್ರು ಚಲೋಲ್ಲ ಅಂಥೇಳಿ ನಾನು ಮೊದಲು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದೆ. 2 ದಿವಸ ಆಯಿತು, 4 ದಿವಸ ಇನ್ನೂ ಪ್ರಯತ್ನ ಮಾಡಿದೆ, ಒಂದು ವಾರ ಆಯ್ತು, ಈಗ ನಾನು ಪೂರ್ಣ ಬಂದ್ ಮಾಡಿದ್ದೀನಿ, ಅದಕ್ಕೆ ಈಗ ಹೇಳ್ತೀನಿ ಪ್ರಭಾವ ಆಗ್ತದೆ ಅಂಥೇಳಿ. ನೋಡ್ರಿ, ಇದು ಹಿಂದಿನ ಸಂದೇಶ ಎಷ್ಟದ. ನಾವು ಸಹಿತ ಭಯಂಕರ ವೇದಾಂತಗಳನ್ನು ಹೇಳ್ತೀವಿ, ಮಾತುಗಳನ್ನು ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ,
ಅದು ಆಚಾರ ಹೇಳಿಕೆ ಬದ್ನಿಕಾಯಿ ತಿನ್ಲಿಕ್ಕೆ ಮಾಡ್ಯಾರ ಅಂತ ಹೇಳ್ತಾರಲ್ಲ, ಅನೇಕ ಜನರದ ಪರಿಸ್ಥಿತಿ ಹಿಂಗೆ ಅದು. ಹೇಳೋದೆಲ್ಲ ವೇದಾಂತ, ಮಾಡ್ತಕ್ಕಂಥದ್ದು ತಪ್ಪು ಕೆಲಸಗಳಿರ್ತಾವ. ಕಾರಣ ಏನಪ್ಪ ಅಂದರೆ ಈಗ ಸಣ್ಣ ಸಣ್ಣ ಕಥೆಗಳು, ರಾಮಕೃಷ್ಣ ಪರಮಹಂಸರ ಕಥೆಗಳು, ಅವರ ಜೀವನ, ಅವರ ನಡೆದಂಥ ದಾರಿ, ಇವೆಲ್ಲ ನಮ್ಮನ್ನೊಂದು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಒಂದು ಇದಾಗ್ತದೆ. ನಮ್ಮ ವಿಚಾರನ ಬೆಳೆಸ್ಕೊಳ್ಬೇಕು, ನಾವೊಂದು ಆ ಸ್ಟೇಜಿಗೆ ಹೋಗ್ಬೇಕಂತ ಹೇಳಿ ಈ ರಾಮಕೃಷ್ಣ ಅವರ ಕಥೆಗಳಲ್ಲಿಂತ ನಮ್ಮ ಮಕ್ಕಳಿಗಿಂತ ಕಥೆಗಳನ್ನು ಹೇಳಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ನಮಸ್ಕಾರ ಮಾಡ್ತಿದ್ದೇನೆ ತಲೆಬಾಗಿ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.